ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಇವತ್ತು ಸಂಡೇ ಆಗಿರೋದ್ರಿಂದ ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ನಮ್ಮಮ್ಮನ ಪುಟ್ಟ ಕೈ ತೋಟ. ರೋಸ್ ಎಷ್ಟು ಚೆನ್ನಾಗಿದೆ ಅಲ್ಲ. ತೋಟದಲ್ಲಿ ಅಮ್ಮ ಸೌರೆಕಾಯಿ, ದಂಟಿನ ಸೊಪ್ಪು, ದಂಟು, ಗುಲಾಬಿ ಎಲ್ಲ ಬೆಳೆದಿದ್ದಾರೆ. ಎಲ್ಲ ತುಂಬ ಚೆನ್ನಾಗಿದೆ. ದಂಟಿನ ಸೊಪ್ಪು ಸಹ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ಆಮೇಲೆ ಪುದೀನ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ನಾವೊಂದು ನಾಟಿ ಕೋಳಿ ಸಾಕಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿದೆ ನಾಟಿ ಕೋಳಿ. ಎಲ್ಲಿ ಕೋಟಿಗೆ ಏನು ಬೆಲೆ? 4 ಲಕ್ಷ 1 ಕ್ವಿಂಟಲ್ ಹೇಳ್ತಾರೆ. 1 ಕ್ವಿಂಟಲ್ 4 ಲಕ್ಷ. ಬಾದಾಮಿ ಅಪ್ಪ ಅವ್ರಿಗೆ ಬಾದಾಮಿ ಹಾಲು ಕೊಟ್ಟರು. ನಮ್ಮ ಹಸು ಇದೆಯಲ್ವಾ, ನಮಗೇನು ಹಾಲು ಕೊಳ್ಳಂಗೆ ಇಲ್ಲ, ಸಿಗುತ್ತೆ ಮನೆಯಲ್ಲೇ. ಸೀಮೆ ಹಸು. ಸೀಮೆ ಹಸಿನ ಹಾಲು ತುಂಬ ಗಟ್ಟಿ ಇರುತ್ತೆ. ನಾನು ಕಾಫಿ ಮಾಡ್ಕೊಂಡಿದ್ದೆ. ನಮ್ಮೂರ ಕೆರೆಯಲ್ಲಿ ಮೀನು ಹಿಡಿತಿದ್ದಾರೆ. ಸೊ ಮೀನು ತಗೊಂಬರೋಣ ಅಂತ ನಾನು ನಮ್ಮನ್ನ ಹೋಗ್ತಾ ಇದ್ದೀವಿ. ಎಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಮ್ಮೂರ ಕೆರೆಯಲ್ಲಿ ಫುಲ್ ಮಳೆ ಬಂದು ರೋಡಲ್ಲಿ ಗಾಡಿ ಸ್ಪೀಡ್ ಆಗ್ತಾ ಇದ್ದಾರೆ. ನೋಡಿ ನಮ್ಮೂರ ಕೆರೆ ಎಷ್ಟು ದೊಡ್ಡದು. ಬಟ್ ಜಾಸ್ತಿ ಮಳೆ ಬಂದು ಚೆನ್ನಾಗಿರುತ್ತೆ ನೋಡೋದಕ್ಕೆ ಕೆರೆ. ಎಷ್ಟೊಂದು ಜನ ಬಂದಿದ್ದಾರೆ. ಹೇಗಿದೆ ಫಿಶು? ತುಂಬ ಚೆನ್ನಾಗಿದೆ. ಸುಮ್ಮನೆ ಇಲ್ಲ, ಅವ್ರಿಗೂ ಬೇಕು ಕೊಡ್ತೀನಿ. ಅಲ್ಲಿಂದ ನಮ್ಮ ಅಕ್ಕನ ಮಗಳದೊಂದು ಫಂಕ್ಷನ್ ಇದೆ, ಅಲ್ಲಿಗೆ ಹೋಗ್ಬೇಕು. ಯಾರಿಗಾದ್ರೆ ಮಂಡೆ ಒಂದಿನ ಬಿಟ್ಟು ಸಿಗುತ್ತೆ. ಫಂಕ್ಷನ್ ಮುಗಿಸ್ಕೊಂಡು ಬಿಚ್ಕೊಟ್ಟು ಊಟನೂ ತುಂಬಾ ಚೆನ್ನಾಗಿತ್ತು. ಯಾಕೆ ಎರಡೆರಡು ತುಂಬ ಬಿಸಿಲಿತ್ತು. ನನಗೆ ಅಲ್ಲಿ ಊಟದಲ್ಲಿ
ಅನ್ನ ಸಾಂಬಾರು ತುಂಬ ಚೆನ್ನಾಗಿದೆ, ನಂಗೆ ತುಂಬಾ ಇಷ್ಟ ಆಯಿತು. ಸಾಂಬಾರು ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇನ್ನು ಇಲ್ಲಿ ಫಂಕ್ಷನ್ ಮುಗಿಸ್ಕೊಂಡು ಮತ್ತೆ ಇನ್ನೊಂದು ಫಂಕ್ಷನ್ ಇದೆ, ಒಂದು ಪಕ್ಷ ಇದೆ, ಅಲ್ಲಿಗೆ ಬೇರೆ ಹೋಗಿ ಈವ್ನಿಂಗ್ ಹೋಗಿ ಸ್ವಲ್ಪ ಇಲ್ಲಿಂದ ಫಂಕ್ಷನ್ ಮುಗಿಸ್ಕೊಂಡು ನಾವು ಮನೆಗೆ ಬಂದು ಮಾರ್ನಿಂಗ್ ಫಿಶ್ ತೊಗೊಂಬಂದಿದ್ವಲ್ಲ, ಅದನ್ನು ಇವಾಗ ನಾನು ಫಿಶ್ ಫ್ರೈ ಮಾಡ್ತಾ ಇದ್ದೀನಿ, ತವಾ ಫ್ರೈ ಮಾಡೋಣ ಅಂತ. ಈ ಫಿಶ್ ತುಂಬಾ ಚೆನ್ನಾಗೈತೆ, ಒಂದೇ ಒಂದು ಮುಳ್ಳು ಇರಲ್ಲ ಗೊತ್ತಾ. ಫಿಶ್ ಕಬಾಬ್ ಮಾಡಿಕೊಂಡು ಮಳೆ ಬರ್ತಾಯಿತ್ತು, ಮಳೆಗೂ ಫಿಶ್ ಕಬಾಬ್ಗೂ ಊರಿಗೆ ತಗೊಂಡೋಗೋದಕ್ಕೆ ಅಂತ ಸೀತಾಫಲ ಹಣ್ಣು ಮತ್ತು ದಂಟಿನ ಸೊಪ್ಪು ನಮ್ಮದ್ರಲ್ಲೇ ಬಿಟ್ಟಿರೋದು, ಸ್ವಲ್ಪ ತರಕಾರಿ ಇತ್ತು, ಅದೆಲ್ಲ ತಗೊಂಡು ಅದಕ್ಕೆ ಹಾಕೊಂಡು ಒಂದು ಪಕ್ಷ ಇತ್ತು, ಅದನ್ನೆಲ್ಲ ಅಲ್ಲಿಗೆ ಕೆರೆ ಪೂಜೆ ಇದೆ, ಪೂಜೆ ಮುಗಿಸ್ಕೊಂಡು ನಾವಲ್ಲಿಂದ ಊಟ ಮಾಡಿ ಹೊರಟ್ವಿ. ಸದ್ಯಕ್ಕೆ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.